ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿರೋ ಅಂತ ಭಾವಿಸ್ತೇನೆ. ನಾನು ಇವತ್ತು ಕೆಸಗೆಡ್ಡೆನಲ್ಲಿ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಮೊದಲನೇದಾಗಿ 1 kg ಅಷ್ಟು ಕೆಸಗೆಡ್ಡೆನ ನಮ್ಮ ಒಂದು ಹೊಲದಲ್ಲೇ ಇತ್ತು. ಸೊ ಅದನ್ನು ನನ್ನ ಹಸ್ಬೆಂಡ್ಗೆ ಹೇಳಿ ತರಿಸ್ಕೊಂಡಿದ್ದೀನಿ. ಹೀಗೆ ನಾನು ಸ್ಕಿನ್ ಪಿಲ್ ಮಾಡ್ತಾ ಇದ್ದೀನಿ ಕೆಸಗೆಡ್ಡೆನ ಒಂದು ಚಾಕುವಿನ ಸಹಾಯದಿಂದ. ಹೀಗೆಲ್ಲವನ್ನು ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ನೀರಲ್ಲಿ ವಾಶ್ ಮಾಡಬೇಕು. ವಾಶ್ ಮಾಡಲಿಕ್ಕೆ ಅಂತ ನಾನು ಸಿಂಕ್ ಹತ್ರ ಬಂದಿದ್ದೇನೆ. ವಾಶ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು. ಹಾಗೆ ಸ್ವಲ್ಪ ನೋಡಿ ವಾಶ್ ಮಾಡ್ಕೊಬೇಕು. ಏಕೆ ಅಂತ ಅಂದರೆ ಒಂದು ಸ್ಕಿನ್ ಪಿಲ್ ಮಾಡಿದ ನಂತರ ಅದು ಒಳಗಡೆ ಸ್ವಲ್ಪ ಲೋಳೆ ಥರ ಇರುತ್ತೆ. ಅದಕ್ಕೋಸ್ಕರ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪೀಸಸ್ಗಳನ್ನಾಗಿ. ಮೊದಲನೇದಾಗಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ಎಂಟಿಆರ್ ಗರಂ ಮಸಾಲ, ಹಾಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಗಾರದ ಪುಡಿ, ಹಾಗೆ 4 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಪುಡಿ ಹಾಕ್ಕೊಂಡಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಕಪ್ ಗಟ್ಟಿ ಮೊಸರು. ನಾನು ನಿಂಬೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಅವೈಲೇಬಲ್ ಇಲ್ಲ, ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೈಯಿನ ಸಹಾಯದಿಂದನೇ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ನಮಗೆ ಅಷ್ಟು ಏನೋ ನಮ್ಗೆ ಆ ಥರ ಅನಿಸೋದಿಲ್ಲ, ಮಿಕ್ಸ್ ಮಾಡಿದ ರೀತಿ ಅನಿಸೋದಿಲ್ಲ. ಸೊ ಹಾಗಾಗಿ ನಾನು ಇದರೊಳಗಡೆ ಇವಾಗ ಕೆಸುವಿನ ಗಿಡನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಇದನ್ನು 1 ಅವರ್ ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತೇನೆ. ಮ್ಯಾರಿನೇಟ್ ಆದಮೇಲೆ ಇದ್ರ ಫ್ಲೇವರ್ ಬಂದು ಹೇಗಿರುತ್ತೆ ಅಂದರೆ ಲೈಕ್ ಫಿಶ್ ಹೇಗೆ ನಾವು ಮ್ಯಾರಿನೇಟ್ ಮಾಡಿಡ್ತೀವಿ ಮಸಾಲ ಹಾಕಿ, ಅದೇ ರೀತಿ ಫ್ಲೇವರ್ ಬರುತ್ತೆ. ಹಾಗೆ ತಿನ್ನಲಿಕ್ಕೆ ಕೂಡ ಅದೇ ರೀತಿ ಅನಿಸುತ್ತೆ. ಇವಾಗ 1 ಅವರ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಈ ರೀತಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಅಟ್ಲೀಸ್ಟ್ ಮಿನಿಮಮ್ ಅಂದರೂ 1 ಅವರ್ ಇಡಬೇಕು. ಮ್ಯಾಕ್ಸಿಮಮ್ ಒಂದು 2 ಅವರ್ 3 ಅವರ್ ಇಟ್ಟರೂ ಪರವಾಗಿಲ್ಲ. ಅಂದರೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 1 ಅವರ್ ಆದರೂ ಇಡಬೇಕು. ನಾನಿವಾಗ ಬಿಸಿಗೆ ಇಟ್ಟಿದ್ದೆ ಎಣ್ಣೆಯನ್ನು, ಒಂದು ಅರ್ಧ ಲೀಟ್ರ್ ಎಣ್ಣೆಯನ್ನು ಹಾಗೆ ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೀನಿ ಸೈಡಿಂದ. ನೀವು ನೋಡ್ತಾ ಇರ್ಬೋದು. ಒಂದೇ ಸಲ ಇವಾಗ ಎಲ್ಲ ತೆಗೆದು ಒಂದೇ ಸಲ ಬಿಡೋದ್ರಿಂದ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಬಿಡಿಯಾಗಿ ಬರಬೇಕು ಅಂತ ಹೇಳಿದ್ರೆ ಒಂದಾದ್ಮೇಲೆ ಒಂದನ್ನು ಬಿಟ್ಕೊಬೇಕು. ಈಗ ಇದನ್ನು ನೀಟಾಗಿ 2 ಕಡೆ ಫ್ರೈ ಮಾಡ್ಕೊಬೇಕು. ಆಯಿಲಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ನೀವು ಇದೇ ರೀತಿ ಒಮ್ಮೆ ಮಾಡ್ಕೊಂಡು ತಿನ್ನಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕೆಲವು ಕಡೆ ಮಾಡ್ತಾರೆ, ನಾವು ಫಂಕ್ಷನ್ಗಳೆಲ್ಲ ತಿಂದಿದ್ದೀವಿ. ಮೇಲ್ಗಡೆ ಎಲ್ಲ ತುಂಬ ಮ್ಯಾರಿನೇಟ್ ಮಸಾಲನೇ ಇರುತ್ತೆ, ಒಳಗಡೆ ಬೆಂದೇ ಇರೋದಿಲ್ಲ. ಒಳಗಡೆ ಒಂಥರ ಸೆಪ್ಪೆ ಅಂತ ಅನಿಸುತ್ತೆ. ಬಟ್ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಒಳಗಡೆ ಕೂಡ. ನೋಡಿ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ನಿಂಬೆ ಉಪ್ಪು ಒಂದು ಬಿಟ್ಟರೆ ಬೇರೆ ಯಾವುದನ್ನು ನಾನು ಹೊರಗಡೆದು ತೊಗೊಂಡಿಲ್ಲ, ಎಲ್ಲ ಮನೆ ಐಟಮ್ನೇ ತೊಗೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಮನೆಯಲ್ಲಿ ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಮೊದಲನೇದಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.